ಈ ವರ್ಷ ಮಾರ್ಚ್ ಈಗಾಗಲೇ ಎಂಡ್ ಆಗಕ್ಕೆ ಬಂದೈತೆ, ಆದ್ರೂ ಇನ್ನೂ ಮಗ್ಗೆ ಸ್ಟಾರ್ಟ್ ಆಗಿದೆ. ಇದೇನು ಹಂಗಾಗ್ಬಿಡತ್ತೆ ಕಲರ್? ಅದೇ ಕಲರ್ ಡಿಮ್ ಆಗೈತಿ. ನೀನು ಇಟ್ಕೊಂಡ್ಯಾ ಕಲರ್? ಹ್ಮ್. ಕನಸುಗಳ ಬೇಟೆಗಾರ ಅಂತ ಐತೆ ನೋಡು. ಕನಸುಗಳ ಬೇಟೆಗಾರ. ಬೇಟೆಗಾರ ಹಂಗ ಆಗ್ಬಿಟ್ಟಾವ ರಜಾ ಎಲ್ಲಾರು. ಹಾ ಇಲ್ಲ ಬಿಡತ್ತ, ಈ ವರ್ಷ ಏನ ಸರಿ ಇಲ್ಲ ವಾತಾವರಣ. ಹೂವು ಹರಿಬೇಕತ್ತ ಈ ವರ್ಷ ನೋಡು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮಲ್ಲಿಗೆ ಬೆಳೆ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ. ಬನ್ನಿ ಶುರು ಮಾಡೋಣ. ಮಲ್ಲಿಗೆ ಬೆಳೆ ಒಂದು ಬಹುವಾರ್ಷಿಕ ಬೆಳೆ. ಅಂದರೆ ಬೇಸಿಕಲಿ ಇದು ಜನವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಅಪ್ ಟು ಸೆಪ್ಟೆಂಬರ್ ಅಂದರೆ ದೀಪಾವಳಿವರೆಗೂ ಇದು ಈಲ್ಡ್ ಬರ್ತದೆ. ಅದಾದಮೇಲೆ ಈಲ್ಡ್ ಬರುತ್ತೆ, ಬಟ್ ಅಷ್ಟೊಂದು ಈಲ್ಡ್ ಏನು ಬರೋಲ್ಲ. ಅದಾದಮೇಲೆ ರೋಗ ಎಲ್ಲ ಜಾಸ್ತಿ ಆಗುತ್ತೆ. ಅದಾದಮೇಲೆ ಈ ಸೀಸನ್ ಎಂಡ್ ಆಗುತ್ತೆ. ಸೀಸನ್ ಎಂಡ್ ಆಗಿ ಮತ್ತೆ ತಿರ್ಗಾ ಸೀಸನ್ಗೆ ಡಿಸೆಂಬರ್ ಜನವರಿ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ವರ್ಷ ಮಾರ್ಚ್ ಈಗಾಗಲೇ ಎಂಡ್ ಆಗಕ್ಕೆ ಬಂದೈತೆ, ಆದರೂ ಇನ್ನೂ ಮಗ್ಗೆ ಸ್ಟಾರ್ಟ್ ಆಗಿಲ್ಲ. ಡಿಪೆಂಡ್ಸ್ ಅಪಾನ್ ಕ್ಲೈಮೇಟ್ ಸರಿ ಹೊಂದಾಣಿಕೆ ಆಗಿಲ್ಲ. ಸೊ ಹಂಗಾಗಿ ಮಾರ್ಚ್ ಎಂಡ್ ಆದ್ರೂ ಈ ವರ್ಷ ಇನ್ನೂ ಅಷ್ಟು ಮಲ್ಲಿಗೆ ಯಾರಿಗೆ ಬಂದಿಲ್ಲ, ಬರೀ ಚಿಗುರಷ್ಟೇ ಐತೆ. ಈ ಮಲ್ಲಿಗೆ ಬೆಳೆಯನ್ನು ಫಸ್ಟ್ ನೀವೇನಾದರೂ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನ ಮಳೆಗಾಲದಲ್ಲಿ ಹಚ್ಚಿದ್ರೆ ಚೆನ್ನಾಗಿ. ಮಳೆಗಾಲದಲ್ಲಿ ಚೆನ್ನಾಗಿ ಹತ್ಕೊಂತಾವೆ ಗಿಡಗಳು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಒಳಗೆ ಹಚ್ಕೊಂಡ್ರೆ ಇದು ಚೆನ್ನಾಗಿ. ಸೆಪ್ಟೆಂಬರ್ಗಿನ್ನೂ ಹೋಗೋದು ಬೇಡ, ಆಗಸ್ಟ್ ಒಳಗೆ ಹಚ್ಕೊಂಡ್ರೂ ಇನ್ನೂ ಚೆನ್ನಾಗಿ ಹತ್ಕೊಂತಾವೆ ಗಿಡಗಳೆಲ್ಲ. ಆಮೇಲೆ ಇದು ಸೈಜು ಏನಪ್ಪ ಅಂತಂದರೆ ಕೆಲವರು 10x10 ಅಗಲ 10 ಉದ್ದ ಈ ಥರ ಹಾಕ್ತಾರೆ. ಆಮೇಲೆ ಕೆಲವರು 8x8 ಹಾಕ್ತಾರೆ. ಮಿನಿಮಮ್ ಅಂದರೆ 8x8 ಇರಲೇಬೇಕು. ಇದಕ್ಕೆ 8x9 ಹಾಕಿದ್ರೆ ನಡೆಯುತ್ತೆ, 10x10 ಹಾಕಿದ್ರೆ ನಡೆಯುತ್ತೆ. 10ಕ್ಕಿಂತ ಜಾಸ್ತಿ ಹೋಗೋ ಅವಶ್ಯಕತೆ ಇರೋಲ್ಲ. 8x9, 8x8, 8x10 ಈ ಥರ ಹಾಕಿದರೆ ಡಿಪೆಂಡ್ಸ್ ಅಪಾನ್ ಅವ್ರವ್ರ ಹೊಲ ಹೆಂಗೆ ಇರುತ್ತೆ ಅದ್ರ ಮೇಲೆ ಹಾಕ್ಕೊಂಡು ನಡೆಯುತ್ತೆ. ಆಮೇಲೆ ಈ ಮಲ್ಲಿಗೆಯಲ್ಲಿ ಲಾಭ ಇದೆಯಾ ನಷ್ಟ ಇದೆಯಾ ಅಂತಂದು ಹೇಳೋದಾದರೆ, ಈ ಕಡೆ ಲಾಭ ಅಂತಲೂ ತೀರಾ ಲಾಭ ಅಂತಲೂ ಹೇಳೋಕ್ಕಾಗಲ್ಲ, ತೀರಾ ನಷ್ಟ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಫ್ಯಾಮಿಲಿಯನ್ನು ಆರಾಮ್ಸಾಗಿ ಸಾಕೊಂಡು ಹೋಗೋಕೆ ಇದು ಒಂದು ಚೆನ್ನಾಗುತ್ತೆ. ಭಾಳ ಗಿಡ ಇದ್ದರೆ ಇನ್ನೂ ಆರಾಮ್ಸೆ ದುಡ್ಡು ಮಾಡ್ಬೋದು ಇದರಲ್ಲಿ. ಬಟ್ ಲೇಬರ್ ಕಷ್ಟ, ಲೇಬರ್ದು ಮೇಂಟೈನ್ ಮಾಡಬೇಕು. ಲೇಬರ್ ಭಾಳ ಕಷ್ಟ ಐತಿ. ಮತ್ತೇನಪ್ಪ ಅಂದರೆ ನಮ್ಮೂರಲ್ಲಿ ಇದೇ ಜೀವಾಳ ಮಲ್ಲಿಗೆ. ಎಲ್ಲರೂ ಆಲ್ಮೋಸ್ಟ್ ಮಲ್ಲಿಗೆ ಗಿಡನ ಹಾಕೊಂಡಿದ್ದಾರೆ. ಅದರಿಂದನೇ ಅವರ ಜೀವನ ನಡೀತೈತಿ. ಈಗ ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ ಮೊದಲು ಇದನ್ನು ಇನ್ ಕೇಸ್ ಜೂನ್ ಜುಲೈ ತಿಂಗಳಲ್ಲಿ ಹಚ್ಚಿದ್ನಪ್ಪ ಅಂದರೆ ಸ್ಟಾರ್ಟಿಂಗ್ ಒಂದು 2 ವರ್ಷ ನೀಟಾಗಿ ಚೆನ್ನಾಗಿ ಕಾಪಾಡಬೇಕು. ಗಿಡ ಒಳ್ಳೆ ಪೌಷ್ಟಿಕಾಂಶತೆಯಿಂದ ಬೆಳಿಬೇಕು. ಒಳ್ಳೆ ಅವಾಗೇನು ಫಸಲನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು 2 ವರ್ಷ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಇದನ್ನ ಮೇಂಟೈನ್ ಮಾಡಿದಾದ್ಮೇಲೆ ಅಲ್ಲಿಂದ 2 ವರ್ಷದಿಂದ ಒಳ್ಳೆ ಈಲ್ಡ್ ಬರ್ತೈತೆ. ಅಂದರೆ ಸ್ಟಾರ್ಟಿಂಗ್ ಇದಕ್ಕೆ ಈಗ ಸೀಸನ್ ಇನ್ನೇ ಸ್ಟಾರ್ಟ್ ಆಯಿತು ಅಂತಂದರೆ ಫಸ್ಟ್ ಎಲ್ಲ ಮಲ್ಲಿಗೆ ಗಿಡನ ಯಾವ ಅಳತೆಗೆ ಬೇಕು ಆ ಅಳತೆಗೆಲ್ಲ ಕಟ್ ಮಾಡ್ಕೋಬೇಕು. ನೀಟಾಗಿ ಸಮನಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಎಲ್ಲ ಸಗಣಿ ಗೊಬ್ಬರ ಹಾಕಂಗಿದ್ರೆ ಚೆನ್ನಾಗಿ. ಸಗಣಿ ಗೊಬ್ಬರ ಹಾಕಿದರೆ ಚೆನ್ನಾಗಿ, ಸಾವಯವ, ಜಾಸ್ತಿ ರೋಗ ಏನು ಬರೋಲ್ಲ. ನಾವು ಕೆಮಿಕಲ್ ಗೊಬ್ಬರ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಗಿಡಗಳು ಜಲ್ದಿ ಹಾಳಾಗ್ತವೆ ಮತ್ತು ರೋಗಗಳು ಜಾಸ್ತಿ ಆಗ್ತವೆ. ಬಟ್ ಅದನ್ನು ಹಾಕಬೇಕು ಕಡಿಮೆ, ಅದರ ಅಂಶ ಕಡಿಮೆ ಇರಬೇಕು. ಇನ್ನು ದನ ಗೊಬ್ಬರ ಹಾಕಿದರೆ ಇನ್ನೂ ಚೆನ್ನಾಗಿ. ದನ ಗೊಬ್ಬರ ಹಾಕಬೇಕು. ಅದಾದಮೇಲೆ ಚಿಗುರು ಬರ್ತವೆ. ಒಂದು 2 ತಿಂಗಳು ಟೈಮ್ ತಗೊಳ್ತದೆ. ಒಂದು 2 ತಿಂಗಳು ಟೈಮ್ ತಗೊಂಡಾದ್ಮೇಲೆ ಅದು ಚಿಗುರೆಲ್ಲ ಕಾಪ್ ಸೆಟ್ ಆಗ್ತದೆ. ಕಾಪ್ ಸೆಟ್ ಆಗಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಈಗೆಲ್ಲ ಸ್ಟಾರ್ಟ್ ಆಗಬೇಕಿತ್ತು, ಫೆಬ್ರವರಿಯಿಂದನೇ ಸ್ಟಾರ್ಟ್ ಆಗಬೇಕಿತ್ತು. ಏನೋ ಸ್ಟಾರ್ಟ್ ಆಗಿಲ್ಲ. ಅಲ್ಲಿಂದ ಮಾರ್ಚ್, ಏಪ್ರಿಲ್ ಅಲ್ಲಿಗೆಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಅಪ್ ಟು ದೀಪಾವಳಿ ತನಕನೂ ಇದು ಇರುತ್ತೆ. ಅಷ್ಟರೊಳಗೆ ಏನೇನು ಮೇಂಟೆನೆನ್ಸ್ ಮಾಡ್ಕೋಬೇಕಪ್ಪ ಅಂದರೆ ಈಗ ನಾರ್ಮಲಿ
ಕಳೆ ಎಲ್ಲ ಕೆತ್ಕೋಬೇಕು. ಯಾಕಂದರೆ ಡೈಲಿ ಇದರಲ್ಲಿ ಓಡಾಡಿ ಹರಿಬೇಕಲ್ಲ ಹೂವನ್ನು. ಸೊ ಹಂಗಾಗಿ ಕಳೆ ಎಲ್ಲ ತಕ್ಕೋಬೇಕು. ಕಳೆ ತಗೊಂಡಷ್ಟು ರೋಗಗಳೆಲ್ಲ ಕಡಿಮೆ ಆಗ್ತವೆ. ಇದಕ್ಕೆ ಬರುವಂಥ ರೋಗಗಳು ಯಾವ್ಯಾವಪ್ಪ ಅಂದರೆ, ಒಂದು ಕೆಂಪು ಸಿಡಿ ಅಂತ ಬರುತ್ತೆ. ಈ ಥರದ್ದೊಂದು ಕೆಂಪು ಸಿಡಿ ಬರುತ್ತೆ. ಅದಾದಮೇಲೆ ಮಜ್ಜಿಗೆ ರೋಗ ಅಂತ ಬರುತ್ತೆ. ಇಲ್ಲಿ ಮಜ್ಜಿಗೆ ರೋಗ ಬರುತ್ತೆ. ಆಮೇಲೆ ಕಾಪ್ ಸೆಟ್ ಆಗಂಗಿಲ್ಲ, ಕೆಲವೊಂದಿಷ್ಟು ಜಲ್ದಿ ಕಾಪ್ ಸೆಟ್ ಆಗಂಗಿಲ್ಲ. ಆ ಥರದ್ದು ಒಂದು ಇಶ್ಯೂಸ್ ಬರ್ತವೆ ಅಷ್ಟೇ. ಅದು ಬಿಟ್ಟರೆ ಮೇಜರಾಗಿ ಏನು ಜಾಸ್ತಿ ಇದ್ರದ್ದು ಔಷಧಿ ಆ ಥರದ್ದೇನು ಮೇಂಟೆನೆನ್ಸ್ ಏನು ಬೇಕಾಗಲ್ಲ. ಈಗ ಮಜ್ಜಿಗೆ ರೋಗ ಬಂತಂದರೆ ಅದಕ್ಕೆ ಸಲ್ಫರ್ ಸ್ಪ್ರೇ ಮಾಡ್ಕೋಬೇಕು ನಾವು. ಇನ್ನು ಕಾಪ್ ಸೆಟ್ ಆಗಿಲ್ಲ ಅಂತಂದರೆ ವಯಾಗ್ರೋ ಅಥವಾ ಫಾಲ್ಕನ್ ಅಂತ ಒಂದು ಬರುತ್ತೆ ಔಷಧಿ, ಅದು ಒಂದು ಸ್ಪ್ರೇ ಮಾಡ್ಕೋಬೇಕು. ಇನ್ನು ಉಳ್ಕೆದು ಬಿಟ್ಟರೆ ಈಗ ಇನ್ ಕೇಸ್ ರೋಗ ಏನಾದ್ರು ಮಳೆಗಾಲದಲ್ಲಿ ರೋಗ ಏನಾದ್ರು ಜಾಸ್ತಿ ಆಗಿ ಹೂವು ಎಲ್ಲ ಹುಳುಗಳು ತಿಂತಾಯಿದ್ರೆ ಇನ್ಸೆಕ್ಟಿಸೈಡ್ಸ್ ಸ್ಪ್ರೇ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ಇದಕ್ಕೆ ಒಂದೊಂದು ಟೈಮು ಕೆಮಿಕಲ್ ಗೊಬ್ಬರ ಹಾಕಬೇಕು. ಯಾಕಂದರೆ ಸಗಣಿ ಗೊಬ್ಬರ ಬೇಗನೆ ತಗೊಳಲ್ಲ ಅದು ತಗೊಳಕ್ಕೆ ಒಂದು 4-5 ತಿಂಗಳು ಬೇಕಾಗ್ತದೆ. ಸೊ ಹಂಗಾಗಿ ವರ್ಷದಿಂದ ವರ್ಷಕ್ಕೆ ಅದು ತಗೊಳ್ತಾ ಹೋಗ್ತದೆ. ಬಟ್ ಕೆಮಿಕಲ್ ಗೊಬ್ಬರ ಹಾಕಿದರೆ ಇಮ್ಮಿಡಿಯೇಟ್ ತಗೊಳೋದ್ರಿಂದ ಈಗ ಸೀಸನ್ ನಡುಕ್ಕೆ ಹೂವು ಕಡಿಮೆ ಆಗ್ತವೆ ಸ್ವಲ್ಪ. ಆವಾಗ ಇದಕ್ಕೆ ಚಿಗುರು ಬರಲಿಕ್ಕೆ ಮತ್ತು ಹೂವು ಚೆನ್ನಾಗಿ ಕುಂದ್ರಕ್ಕೆ ಹೆಲ್ಪ್ ಆಗ್ತದೆ. ಆಗ ಒಂದು ಟೈಮು ಗೊಬ್ಬರ ಹಾಕ್ಕೋಬೇಕು. ಅದು ಬಿಟ್ಟರೆ ಕಳೆ ಎಲ್ಲ ತೆಗ್ಸ್ಕೊಳ್ಬೇಕು. ಇಷ್ಟು ಮೇಂಟೆನೆನ್ಸ್ ಬರುತ್ತೆ ಇದ್ರದ್ದು. ಆಮೇಲೆ ಇದ್ರದ್ದು ಹೂವಿನ ರೇಟು ಮತ್ತು ಮಾರ್ಕೆಟು ಅಂತ ಹೇಳಿದ್ರೆ, ರೇಟು ಮಿನಿಮಮ್ 60 ರೂಪಾಯಿಂದ ಹಿಡಿದು ಮ್ಯಾಕ್ಸಿಮಮ್ ಅಪ್ ಟು ನಾವು ನೋಡಿರೋದು 800 ರೂಪಾಯಿವರೆಗೂ ನೋಡಿದ್ದೀವಿ ಪರ್ ಕೆಜಿ. ಅದು ಡಿಪೆಂಡ್ ಅಪಾನ್ ಸೀಸನ್ ಮೇಲೆಲ್ಲ ಹೋಗುತ್ತೆ. ಆಷಾಢದಲ್ಲೆಲ್ಲ ಭಾಳ ಕಡಿಮೆ ಆಗ್ತೈತೆ. ಅವಾಗೆಲ್ಲ ಪೂಜೆ ಗೀಜೆ ಏನಿರಲ್ಲ. ಸೊ ಹಂಗಾಗಿ ಅವಾಗೆಲ್ಲ ಭಾಳ ಕಡಿಮೆ ಆಗ್ತೈತೆ. ಅದು ಬಿಟ್ಟರೆ ದೀಪಾವಳಿ, ದಸರಾ ಆ ಸೀಸನಲ್ಲೆಲ್ಲ ರೇಟ್ ಜಾಸ್ತಿ ಆಗ್ತೈತೆ. ಅವಾಗ ಹೂವು ಕಡಿಮೆ ಇರ್ತವೆ. ಸೊ ಹಂಗಾಗಿ ರೇಟ್ ಜಾಸ್ತಿ ಆಗ್ತೈತೆ. ಇನ್ನು ಮಾರ್ಕೆಟ್ ಅಂತಂದರೆ ಹೊಸಪೇಟೆ ಮಾರ್ಕೆಟ್ ಇದೆ, ಅಲ್ಲಿನೇ ರೇಟ್ ಆಗ್ತೈತೆ. ಆಮೇಲೆ ಈಗ ಹೂವು ಹಾಕ್ಸ್ಕೊಳೋರೆಲ್ಲ ಮೊದಲಿಗೆಲ್ಲ ನಾವು ಹೊಸಪೇಟೆಗೆ ಹಾಕ್ಬೇಕಂದ್ರೆ ಬೊಮ್ಮನಳ್ಳಿಗೆ ಹೂವು ಹಾಕ್ಬೇಕಿತ್ತು, ಇಲ್ಲ ಪಿಂಜಾರಕಡಳ್ಳಿ ಹೂವು ಹಾಕ್ಬೇಕಿತ್ತು. ಅಂದರೆ ಬಸ್ಸಿಗೆ ಇಟ್ಟು ಕಳಿಸ್ಬೇಕಿತ್ತು. ಬಟ್ ಈಗೆಲ್ಲ ಭಾಳ ಅನುಕೂಲ ಐತೆ. ಹೂವಿನವರು ಬಂದು ಇಲ್ಲೇ ಬಂದು ತೋಟಕ್ಕೆ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಆಮೇಲೆ ವಾರ ಪಟ್ಟಿ ಸಹಿತನೂ ಇಲ್ಲೇ ಬಂದು ಕೊಟ್ಟು ಹೋಗ್ತಾರೆ. ಅದ್ರದ್ದೇನು ಇಶ್ಯೂ ಇಲ್ಲ. ಬಟ್ ಇದ್ರದ್ದು ಲೇಬರ್ದೊಂದು ಭಾಳ ಸಮಸ್ಯೆ ಐತೆ. ಇಷ್ಟೊತ್ತಿಗಾಗಲೇ ಹೂವು ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಐ ಥಿಂಕ್ ಇದೆಲ್ಲ ಕಾಪ್ ಸೆಟ್ ಆಗೋಕ್ಕೆ ಕ್ಲೈಮೇಟ್ ಭಾಳ ಎಫೆಕ್ಟ್ ಆಗೈತೆ. ಕ್ಲೈಮೇಟ್ ಚೇಂಜ್ ಆಗಬೇಕಂದ್ರೆ ಮಳೆ ಬೀಳ್ಬೇಕು. ಮಳೆ ಬಿದ್ರೇ ಎಲ್ಲ ಹೂವು ಸೆಟ್ ಆಗೋದು. ಮಳೆ ಬಿದ್ದರೆ ಮತ್ತೆ ಹೂವು ಎಲ್ಲರದು ಒಂದೇ ಸತಿ ಬರ್ತೈತೆ. ಅವಾಗ ರೇಟು ಡ್ರಾಪ್ ಆಗ್ತೈತೆ. ಹಂಗಾಗಿ ಈ ವರ್ಷದ ಸೀಸನ್ನು ಅಷ್ಟು ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಮಾರ್ಕೆಟ್ ಹೆಂಗಿರ್ತೈತೆ ಹೇಳೋಕ್ಕಾಗಲ್ಲ, ನೋಡಬೇಕು. ಆಮೇಲೆ ಈ ಮಲ್ಲಿಗೆ ಬೆಳೆನ ಒಂದು ಸತಿ ಹಾಕಿದರೆ ನಾವು ಸುಮಾರು ಚೆನ್ನಾಗಿ ಮೇಂಟೈನ್ ಮಾಡೀವಿ. ಎಲ್ಲ ಕಂಪ್ಲೀಟ್ ಸಾವಯವದಲ್ಲೇ ಮಾಡೀವಿ, ಕೆಮಿಕಲ್ ಕಡಿಮೆ ಮಾಡಿದ್ದೀವಿ. ಆಮೇಲೆ ಎಲ್ಲಿ ನೀರು ನಿಲ್ಲಲ್ಲ ನಮ್ಮ ಹೊಲದಲ್ಲಿ ಅಂತ ಹೇಳಿದ್ರೆ ಸುಮಾರು ಏನಿಲ್ಲ ಅಂದ್ರೆ ಒಂದು 30-40 ವರ್ಷ ಆರಾಮ್ ಬರ್ತವೆ ಗಿಡಗಳು. ಅದಾದಮೇಲೆ ಗಿಡಗಳು ಏಜ್ ಆಗ್ತವೆ, ಅಷ್ಟು ಹೂ ಬಿಡಲ್ಲ. ಸೊ ಹಂಗಾಗಿ ಅವ್ನು ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ಅಲ್ಲಿವರೆಗೆ ಬರ್ತವೆ ಗಿಡಗಳು. ಇದಿಷ್ಟು ನನಗೆ ಗೊತ್ತಿರುವಂಥ ಮಲ್ಲಿಗೆ ಬೆಳೆ ಮಾಹಿತಿ ನಾನು ಕೊಟ್ಟಿದ್ದೀನಿ. ನಿಮ್ಗೇನಾದ್ರು ಇನ್ನೂ ಏನಾದ್ರು ಡೌಟ್ ಇತ್ತು ಅಥವಾ ನಾನು ಏನಾದ್ರು ಹೇಳೋದು ಮರ್ತೀನಿ ಅಂದರೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ಓಕೆ, ಸರಿ, ಒಂದು ನಿಮಿಷ. ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ನೋಡಿಲ್ಲ. ಮಳವಳ್ಳಿ ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬನಾದ್ರೂ ಇದೆಯಲ್ಲ ದುರಾತ್ಮ ಕೊಡ್ಲಿದ್ದ ಏನ ಮಾಡಿ ಅಪ್ಪ. ಅದೇನು ಹಂಗಾಗ್ಬಿಡತ್ತೆ ಕಲರ್. ಅದು ಕಲರ್ ಡಿಮ್ ಆಗೈತಿ. ನೀನು ಇಟ್ಕೊಂಡ್ಯಾ ಕಲರ್? ಕನಸುಗಳ ಬೇಟೆಗಾರ ಅಂತ ಐತೆ ನೋಡು. ಕನಸುಗಳ ಬೇಟೆಗಾರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಪೂರ್ತಿ ನೋಡಿ. ಅಂತ ಸಬ್ಸ್ಕ್ರೈಬ್ ಮಾಡಿದೆ. ನಿಂದ ಚಾನಲ್? ನನ್ನ KSRTC ವರ್ಲ್ಡ್ ವೈಡ್. ತಡಿಯೋ, ನಮ್ಮ ಹೊಲದ ಪಕ್ಕಕ್ಕೆ ಒಂದು ಕುರಿ ಹುಡುಗ ಕುರಿ ಮೇಯ್ಸಕ್ಕೆ ಬಂದಿದ್ದ. ಅವನು ಒಂದು ಸ್ವಲ್ಪ ವಿಡಿಯೋ ಮಾಡೀನಿ. ಅವ್ನು ಏನೇನು ಮಾತಾಡೋಣ ಹಂಗೆ ಒಂದು ಸ್ವಲ್ಪ ನೋಡ್ಕೊಂಬರ್ರಿ. ಒಳ್ಳೆ ಲಾಭ ಐತಿ ಕುರಿಯಾಗ. ಬಟ್ ಅದನ್ನು ಕಷ್ಟಪಟ್ಟು ಮೇಂಟೈನ್ ಮಾಡ್ಬೇಕಲ್ಲ, ಅದೇ ಭಾಳ ಕಷ್ಟ. ಅದ್ರದ್ದು ಇನ್ ಡೀಟೇಲ್ ಎಲ್ಲ ವೀಡಿಯೋ ಹಾಕ್ತೀನಿ. ಅದ್ರಾಗ ಏನು ಲಾಸ್ ಐತೆ, ಲಾಭ ಐತೆ, ಲಾಭ ಎಷ್ಟೈತಿ, ಲಾಸ್ ಹೆಂಗೆ ಆಗ್ತೈತಿ, ಅದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಯಾವಾಗಾನ. ನಮ್ಮ ಫ್ರೆಂಡೂ ಅದಾವ ಕುರಿ, ಅವನ ಹತ್ರ ಒಂದು ವೀಡಿಯೋ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ನೀವು ಅಷ್ಟೇ.
ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾನೆ ಡಿಟಿಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ ಮಿಕ್ಕೊಂಡು ನಡೀರಲ್ಲ. KSRTC ವರ್ಲ್ಡ್ ವೈಡ್ ಅಲ್ಲ. ಚೆನ್ನಾಗಿ ಮಾಡು ನಮ್ದು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ನ ಎಲ್ಲರಿಗೆ ಶೇರ್ ಮಾಡಿ. ಅದಾವಲ್ಲೇ ಕುರಿ 60? ಹೆಂಗಪ್ಪ ಲಾಭ ಹೆಂಗ ಇದ್ರಾಗ? ಹಾಂ ಈಗ ಯಾರು ಕಾಯದ ನಿಮ್ಮ ಮಣ್ಣ ನೀನು? ಹಾಂ ನಾನು ಮಧ್ಯಾಹ್ನ ಬುತ್ತಿ ಕೊಡಕ್ಕೆ ಹೋಗಿ ಅವನು ಮನೆಗೆ ಹೋಗ್ತೀನಿ ಬಾ ಅಂದ. ಅದಕ್ಕೆ ಯಾರು ಒಬ್ರು ಅವ್ರು ಇವ್ರು ಅನ್ನಂಗಿಲ್ಲ. ಅದಕ್ಕೆ ಹಾಂ ಮಂದಿ ಬಿದ್ದಾರ ಬಂದ್ಬಿಡ್ಬೇಕು ಸುಮ್ಮನೆ ಎಬ್ಬಿಸಿ ಅಂದೆ. ಅದ ಎಲ್ಲ ಇವನ್ ತೆಗೆದು ಎಲ್ಲ ಕುರಿ ಮಾಡ್ಕೊಂಬಿಟ್ರಪ್ಪ ಈಗ ಅದೇ. ಗೊಬ್ಬರ ಬರೀ 4-5 ಸಾವಿರ ಆಗತ್ತಾ? ಹಾಂ 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 4-5 ಸಾವಿರ ಗೊಬ್ಬರದ್ದು ಅಂದ್ರೆ ಮತ್ತೆ ಮರಿ ಮಾರ್ತೀರಣ್ಣ? ಮರಿದು ಎಷ್ಟು ಆಕತಿ? 2 ಅಂದ್ರೆ ಒಂದು ಹೆಂಗೆ ಒಂದು ಮರಿ 15-16 ಸಾವಿರ ಸಾಕಲ್ಲ? ಒಂದು 20 ಸಾವಿರ ಮೆಲ್ಲಕ್ಕೆ ಸಣ್ಣ ಆಗತ್ತೆ. ಇವಾಗ ಸ್ಟಾರ್ಟಿಂಗ್ ಅಲ್ಲ ಮತ್ತೆ ಅವ್ರದ್ದು ದೊಡ್ಡ ಹಾಕಕ್ಕೆ ಅವ್ರನ್ನ ಒಂದು 8-10 ಮರಿ ಮಾರ್ತಾರೆ ತಿಂಗಳಿಗೆ. ಅವ್ರದ್ದು ಎಷ್ಟು ಆಗ್ಬೋದಪ್ಪ? ಅವ್ರದ್ದು ಹಾಕಕ್ಕೆ ಒಂದು 50 ಮೇಲೆ. ಹಾಂ ನಮ್ಮವು ನಮ್ಮವು 60 ಕುರಿ. ಹಾಂ ಅವ್ರು 50-20-30 ಹಾಂ ಹಾಂ ನಾವು ಮಾರಿಬಿಟ್ವಲ್ಲ ಅವಾಗ. ಇವಾಗ ಮಂದಿ ಮಾಡಿ ಮತ್ತೆ ಇವೆಲ್ಲ ಒಂದೇ ಸತಿ ತಂದಿರಲ್ಲ ನೀವು? ಎಲ್ಲ ಒಂದೇ ಎಷ್ಟಕ್ಕೆ? 2.5 ಲಕ್ಷ 2.5 ಲಕ್ಷ. ಕುರಿ ತಂದಿವಿ ಅಂದ್ರೆ ನಾವು ಇನ್ನೂ 30 ರೂಪಾಯಿ ಇಲ್ಲೇ ಊರಾಗಳು. ಹೌದಣ್ಣ? ಯಾರ್ಯಾರು ಅದು ಊರಾಗ ಅಡಿಗೆ ಮಾಡ್ತಾರಲ್ಲ ಬಟ್ಟಪ್ಪ, ಅದನ್ನು ಪಾಂಡ್ರಂಗಪ್ಪನ ಓದಿಸದವ. ಹಾಂ 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 ಅದನ್ನ ನೋಡ್ತೀವಿ ನಾವು ಅಚ್ಚಾರ ಅದಾವ. ಹೌದಣ್ಣ? ಲಾಭ ಐತೆ ಹಂಗಾರ? ಅದೇ ಮಾಡ್ಬೇಕು ಬಿಡ, ದಿನ ಅಡ್ಡಾಡ್ಬೇಕಲ್ಲ ಮೆಲ್ಲಕ್ಕೆ. ಇನ್ನೊಂದು ಸ್ವಲ್ಪ ಮಾಡ್ಕೊಂಬಿಡಕ್ಕೆ ಒಂದು 50 ಸನ್ಯಾಕ ನೀವು. ಹಾಂ 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 ನಾಳೆ ಮತ್ತೆ 4 ಗಂಟೆಗೆ ಬರ್ಬೋದು. 350 ಚಿಕ್ಕವ? ಯಾಕೆ ಈ ವರ್ಷ ಮಗ್ಗಿನ ಬರೋವು ನೋಡೋದು? ಅದೇ ಹಾಂ ಇವರು ಅಂತ ಮಗ್ಗಿ ಬರವ ಸಾಕಾಗ್ತದೆ. ಸತಿ ಎಲ್ಲ 2-3 ಕೆಜಿ ಹಂಗೆ ದಿನ ಹರಿಬೇಕು. 4 ಕೆಜಿ 5 ಕೆಜಿ 10 ಕೆಜಿ ಹಿಂಗಾರ ಒಬ್ಬೊಬ್ಬರಾಗ. ಏನು ಸ್ಟಾರ್ಟ್ ಆಗಲ್ಲ. ನಮ್ಮ ನೋಡಿದ್ರೆ 2 ವಾರ ಆತು ಬರೀ 1/4 ಕೆಜಿ ಬರಕತ್ತೆ. 1/4 ಕೆಜಿ ಅದಾವ ನಮ್ಮ 50 350 ಹರಿ ನಡಿ ಒಟ್ಟು ಹಂಗೆ ದಿನಕ್ಕೆ ದಿನ ಹೆಚ್ಚಿಗೆ ಹಾಕವು. ಅವ್ರು ಇಳುವರಿ ಅಲ್ವಾ ಮಗ್ಗಿ? ನಿಮ್ಮವ್ರು ಅವು ಆರ್ವ ಮೊನ್ನೆ 300 ಸಿಕ್ಕಿದ್ವು ಅಂತ ಅರ್ಧ ಕೆಜಿಂಗ. ಹಾಂ ಈಗೆಲ್ಲ 200 ಸಿಕ್ಕಿದ್ವು ಅಂತ ಕೈ ಬಿಡ್ತಾರೆ. ಹಂಗವ ಆಗ್ಬಿಟ್ಟವು ರಜಾ ಎಲ್ಲರೂ. ಮಗ್ಗಿ ಏನು ಬಿಸಿಲು ಜಲ ಇದೆ ಬಿಡಪ್ಪ. ಚಳಿಗಾಲ ಮಾತಂದೆ. ಹಾಂ ಇಲ್ಲ ಬಿಡತ್ತ, ಈ ವರ್ಷ ಏನೋ ಸರಿ ಇಲ್ಲ ವಾತಾವರಣ. ಗೊತ್ತಾಗವಲ್ಲ. ಹಾಂ ಈ ದಿನದಾಗ 5 ಕೆಜಿ 4 ಕೆಜಿ 3 ಕೆಜಿ ಹೂವು ಸಿಗವು. ಹೂವು ಹರಿಬೇಕತ್ತ ಈ ವರ್ಷ ನೋಡು. ಎಲ್ಲಾರು ಆಗ್ಯಾವ. ಹಾಂ ಇಂಥವ್ರು ಎಲ್ಲಾರು ಆಗ್ಯಾವ. ಎಲ್ಲಾರು ಹಂಗಾಗ್ಬಿಡವ. ಏನು ಔಷಧ ಹೊಡೆದ್ರಲ್ಲ, ಏನು ಗೊಬ್ಬರ ಹಾಕಿರಲಿಲ್ಲ. ನಾವು ಮನೆ ನೋಡಿ ಗೊಬ್ಬರ ಮಳೆ ಸ್ವಲ್ಪ ಒಂದ್ಸಲ ಎಣ್ಣೆ ಹೊಡಿದ್ವಿ. ಹಾಂ ಈಗ ನಿನ್ನೆ ಸಿಗ್ತಾವ. ಇವತ್ತು ಮುಂಜಾನೆ ಆದ್ವಿ 350. ಏನು ಮಾಡಿದ್ರಲ್ಲ ಬಿಡೋದು ಅವನು. ಏನಪ್ಪ ಮದುವೆ ಕಾಸು ಏನು ಮೇಲೆ ಮತ್ತೆ ಮಳೆ ಬೀಳ್ಬೇಕು ಬರ್ಬೇಕು ಮಗ್ಗಿ. ಮೊನ್ನೆ ಹೊಸಪೇಟೆಗೆ ಆಯ್ತು ಮಳೆ. ನಿನ್ನೆ ಹೊಸಪೇಟೆಗೆ ಮೊನ್ನೆ ಆಯ್ತು. ಇಲ್ಲೇ ಆಗಿಲ್ಲ ನೋಡು. ಅದ ಮಾಡ ಒಂದು ಲೆಕ್ಕಕ್ಕೆ ಆಯ್ತು ಹಂಗೆ. ಒಂದು ಲೆಕ್ಕಕ್ಕೆ ಆಯ್ತು. ಯಾವ್ದಾದ್ರಲ್ಲ ಒಂದು ಮನೆ ಮಳೆ ಏನಪ್ಪ ಎಲ್ಲ ಹಾಂ ಏನು ಮಾಡಿಲ್ಲ ನೀನು ತರಕಾರಿ? ಇಲ್ಲಪ್ಪ ಯಾಕೆ ಜಾಳಿ ಕ್ಯಾರಿಗೆ ಹೋಯ್ತು ಇವತ್ತು? ಜಾಳಿ ಕ್ಯಾರಿಗೆ ಹೋಯ್ತು. ಅದು ನೀರು ಕಟ್ಕೊಂಡು ಬಾಜ ಕೆಲಸ ಕೆಲಸ ರಜೆ ಮಾಡಿದ್ದೆ ನಾನು, ಅದಕ್ಕೆ ಬಂದ್ಬಿಟ್ಟು ಈ ಕಡೆಗೆ. ಓಡಾಟ ಬಾಜ ಇವ್ರು ಆಡುಬಿಡಿ ಕರೆಕ್ಟ್ ಸ್ವಲ್ಪ ಕೊಟ್ಟಪ್ಪ ತಗೋಬೋದು. ಈಗ ಅದಕ್ಕೆ ಜವಳಿ ಹರಕ್ಕೆ ಬಂದ್ಬಿಟ್ಟು. ಈಗ ಬಾಡ್ಲಿ ತಗೊಂಡ್ರೆ ಅವ್ರಿಗೆ ಮತ್ತೆ ಆಳಲ್ಲ ಪಾಳಲ್ಲ. ಸ್ವಲ್ಪ ಮೇಲೆ ಹಾಂ ಹೆಂಗೆ ರೇಟ್ ಹೆಂಗೆ ಜವಳಿ? ಹೆಂಗ ಸ್ವಲ್ಪ ಈಗ ಅಲ್ಲಿ ನೋಡ ನಮ್ಮನೆ 400 ಮನ ಐತಂತೆ. 400 ಮನ ಐತೆ. ಹಾಂ ಈ ರೋಡ್ 300 200 ಐತಂತೆ. ರೇಟ್ ಇರ್ತದೆ ಮತ್ತೆ. ಈಗ ಏನು ಇಳುವರಿ ಇಲ್ಲ. ಇಳುವರಿ ಇಲ್ಲಲ್ಲ, ಎಲ್ಲ ಹೋಗ್ಬಿಟ್ರು ಹಾಗೆ. ರೇಟ್ ಇರ್ತದೆ. ಹುಟ್ಟಿನ ಮಾತು ನಮ್ಮ ಬಮ್ಮ ಏನು ಅದು 2 ಚೀಲ
ಹೆಂಗೈತೆ ರೇಟ್ ಈಗ? ಹಾಂ, ರೇಟ್ ಹೆಂಗೈತೆ? ಫೋನ್ ಮಾಡಿ ಟೊಮೊಟೊ ಇತ್ತಾನ? 8 ಗಂಟೆಗೆ ಹ್ಞೂ ಹ್ಞೂ ಹ್ಞೂ. ಅದಕ್ಕೆ 2 ತಾಸು ಈಗ 10 ಗಂಟೆಗೆ ಕೊಡ್ಬೇಕು. ಈಗ ರಾತ್ರಿ 2 ತಾಸು ಕೊಟ್ಟು ತೆಗಿತಾನೆ. ಹಾಂ, ಪ್ರವೀಣ್ ಅಂತಾನ ಇವತ್ತೇನು ಕೊಟ್ಟಲ್ಲ, ಬೆಳಗ್ಗೆ 4 ಗಂಟೆಗೆ ಕೊಟ್ಟು ಸೀದಾ 11 ಈಗ 10 ಗಂಟೆಗೆ ಬಂದು ಮತ್ತೊಂದು 2 ತಾಸು ಇರ್ತತ? 10 ಗಂಟೆಗೆ ಬಂದು 2 ತಾಸು ಇಲ್ಲೇ ಲೆಕ್ಕ ಮಾಡಿ 3 ಕೊಟ್ಟು 8 ಎಂಟಕ್ಕೆ ತಾಸನ ಇನ್ನೂ 2 ತಾಸು ಉಳಿತೈತೆ. ಈಗ 10 ಕೊಡ್ತಾನೆ. ಹೇಳಂದ್ರೆ ನೀನು ಫೋನಿಗೆ ಬಾ ಮತ್ತೆ 10 ಗಂಟೆಗೆ ಮುಂಜಾನೆ ಬರ್ತಿ? ಮುಂಜಾನೆ ಬರ್ತದ. ಹಾಂ, ಈಗ ಯಾವ್ದಿರ್ತಾನೆ ನಾನು ಬರ್ತೀನಿ ಬಂದ್ರೆ ಸೊಳ್ಳೆ ಏನು ಬಿಡ್ತಾವೆ ಸೊಳ್ಳೆ. ಸೊಳ್ಳೆ ಎಲ್ಲಿರ್ತಾವೆ? ಇಲ್ಲಿ ಎಲ್ಲಿರ್ತಾವೆ ಸೊಳ್ಳೆ? ಮುಖ ಸೊಳ್ಳೆ ಮಾಡಿ ಐ ನೀರು ಕಟ್ಟೋದು ಹೆಂಗೆ ನಾಳೆ ಅಲ್ಲ ಇಲ್ಲಿ ಎಲ್ಲಿರ್ತಾವ ಸೊಳ್ಳೆ? ಇಲ್ಲಿ ಯಾವ ನಮ್ದೇನೋ ಒಂದು ತಾಸು ಆಟ ಇಲ್ಲಿ ಯಾವ ಸೊಳ್ಳೆ ಇರ್ತವೆ ಇದು ನೋಡ್ಕೊಂಡು ನೋಡುವಾಗ ಸೊಳ್ಳೆ ಅಂತ ನಾಳೆ ಹೆಂಗಪ್ಪ ಇದು ಹೊಲೆಲ್ಲ ನೀರಾವರಿ ಮಾಡಿದ್ರೆ ಅಂತ ಕೇಳಿ ಯಾಕ್ರಿ ನಾನು 3 ಗಂಟೆಗೆ ಎದ್ದು ಹಂಗೇಶ್ ಬರ್ತಾನಂತ ಎದ್ದು 3 ಗಂಟೆಗೆ ಬಂದು ಕೇಳಿದ್ವಿ ಒಂದು ನೀರು ಬಿಟ್ಟಿದ್ವಿ ಶೀತ ಎದುರ್ತಾನೆ ಡೈರಿ ತಗೋಬೇಕು ಸ್ವಲ್ಪ ನೀನು. ಇಲ್ಲಿ ಇಲ್ಲಿ ಏನು ಇಲ್ಲಿ ಏನಿರ್ತಾವ ಬಿಡದ? ಇಲ್ಲಿ ಏನು ಬರಲ್ಲ. ನಾನು ಮುಂಜಾನೆ ಬಂದು ಬರ್ತೈತೆ ಮುಂಜಾನೆ 4 ಗಂಟೆಗೆ ಬರ್ತೀಯ? ನಾನು ಆಟೋದು ಗಾಡಿ ಹೋಗತ್ತೆ ಮತ್ತೆ ಮತ್ತೆ ಕೆಲ್ಸಕ್ಕೆ ಹೋದೆ ಹಂಗಪ್ಪ ಹೇಳಿದೆ. ಹ್ಞೂ ಹ್ಞೂ ಹ್ಞೂ. ಜಾಸ್ತಿ ನಾಳೆ ರಾಜ ಭಾನುವಾರ ನೀನಂತೆ ಬಾ ಬಾ ಹಾಂ ಭಾನುವಾರ ರಾಜ ನಸಿಕ್ ಹೆಂಗೈತೆ ಸರ್ ರೇಟ್ ಈಗ ಜವಳಿ? ಜವಳಿ ಹೆಂಗೈತೆ ರೇಟ್? ಏನಾಯ್ತು ಮೊನ್ನೆ 300 ಒಂದು ಕಿಲೋ ಒಯ್ದ್ರೆ 610 ಕೊಡೋಣ 2 ದಿವಸ ತಂದು. ಹಾಂ, ಹೆಂಗ್ ಏ ಅಂತೆಲ್ಲ ಕಡ್ಕಪ್ಪ 2 ಮಣ ಅಂದ್ರೆ ಮತ್ತೆ 300 ಚಿಲ್ಲರೆ ಆಗಿರ್ತತೆ. ನೀ ಜಾಳಿ ಉರ್ತಿ ಈಗ ಎಲ್ಲಿ ಇರ್ತೈತೆ ನಮ್ಮ ಕೈಲಿ ಆಗೋದಲ್ಲ ಮಾಡಕ್ಕೆ. ನೀನು ಮಾಡ್ಕೊಂಬಿಡೋದ ಜಾಳಿ. ಹಾಕಿ ಹಾಕಿ ಕಾಯ ತೆಗೆದು ನಾ ಅಡ್ಡ ಊರ್ಬೇಕು ಬಿಡದ ನೀನು ಉದ್ದ ಮಾಡಿಯಲ್ಲ ನೀರು ಇಳಿಜಾರಿಗೆ. ಮಾಡಿ ನೋಡಿರ್ಕೊಂಡು ಯಾವ ನೀನು ಚಳಿಗಾಲದಾಗ ಹಾಕೇಬೇಕಾ ಹಾಂ ಹಾಂ ಹಾಂ. ತೀತ ಮಗ್ಗಿಲ್ಲ ಮತ್ತು ರೊಕ್ಕಲ ಪಕ್ಕಲ್ ಖರ್ಚಿಗೆ ಅಂತ ಹಾಕ್ಯಾವನ. ಹೌದೌದು. ಹಾಂ ದುಡಿಯೋದ ಸಂಘ ಕಟ್ಟೋದ ವಾರಕ್ಕೊಮ್ಮೆ? ಈಗ ವಾರದಾಗ ಎಷ್ಟು ಬರ್ತಾವ ಸಂಘ? ವಾರದಾಗ 3 ಅದಾವು ಮತ್ತೆ ತಿಂಗಳು ಕಲಿತೇವೆ 4. ಎಷ್ಟು ತೋರಿಸ್ಬೇಕು ನೀವು ವಾರಕ್ಕೆ? ಇವು 3 ಒಂದ್ ವಾರ ಅವು 4 ಕಟ್ಬೇಕಂದ್ರೆ ಎಷ್ಟು 10,000 ಆಕತ್ತೇವ ಹಾಂ, 15,000 ಎಲ್ಲಿದ ಜೋಡಿಸ್ತೀರಿ ರಜಾ ನೀವು? ಎಲ್ಲಿ ಬ್ಯಾನಿ ಗೊತ್ತುಗಳಾಗಿ ಅವನು ಎಗ್ಗರಿಂದ ಮಲ್ಗ್ಯಾನ. ಹಾಂ 11 ಹಾಂ ಹಾಂ ಬಾರಾರ ಇಲ್ಲಿ ಬರೋದು ಅಲ್ಲಿ ದಾರೆ ಹಾಂ 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 ಹಾಂ. ಹ್ಞೂ ಆಟ ಸೀದಾ ಬರ್ತೈತಿ ಇಲ್ಲಿಗೆ ಇಲ್ಲಿಗೆ ಬರ್ತದಂತೀಯ? ಅವ್ನು ನೋಡಿಲ್ಲಲ್ಲ ಅಲ್ಲಿ ದಾರೆ ಅಲ್ಲಿಲ್ಲ ಅಂತ ಬಂದು ನಾನು ಇಲ್ಲಿ ಮಾಡ್ತಾ ಇಲ್ಲ ಅಂದ್ಬಿಡು ಅದಿಲ್ಲ ಅಲ್ಲಿ ಯಾಕ್ರಿ ಅಲ್ಲಿಗೆ ಅವ್ರು ಯಾವಾಗ ಬರ್ತಾರೆ ಹೆಂಗೆ ಹೇಳ್ತಿ? ಹೌದಲ್ಲ, ಅಲ್ಲಿ ಲೋಡ್ ಗಾಡಿ ಹಾಕ್ಯಂಬಂದ್ರೆ ಬರಲ್ಲ ಗಾಡಿ ಅದಕ್ಕೆ. ಇಲ್ಲಿ ಮಾಡ್ತಾ ಇದ್ರೆ ಅಲ್ಲಿ ದಾರೆ ತಿರ್ಗಿ ಹೋದ್ರಿ ಏಮಲ್ಲ ಹಾಂ ಎತ್ತಕ ಜಾವಳಿಕಾಯಿ ಎತ್ತಲ ಸರಿ ಮಾಡಿದ್ರೆ ಏನದ? ಇಲ್ಲದ ಇನ್ನು ನಾಳೆ ಮಾಡ್ಬೇಕು. ಆತನ ಇವತ್ತು ಬಂದಿಲ್ಲ. ರೆಡಿ ಐತೆ ಅದ, ಅದನ್ನು ಇಳಿಸ್ಬೇಕಲ್ಲ. ಬರೀ ಇವ ಆಗ್ಯಾವ ಬರೋದು. ಚೆಕ್ ಮಾಡಿ ಅಲ್ಲಿ ಆ ಲೈನ್ ಬರೋದು ಒಂದು ಲೈನ್ ಬರೋದು ಅಂತ ಹೇಳಿ ಹಾಕಿ ನೋಡಿ ಚೆಕ್ ಮಾಡಿದ್ರೆ ಆಟೋ ತಗೋಣದ ಅದು ನಮ್ದು ಕೂಡ ಅದು ಕೇಳಲ್ಲ ಬಿಡ್ದ ಕೈ ಸರಿಗೆ ಸ್ಟಾರ್ಟ್ ಅಂದ್ರೆ ಕೇಳಲ್ಲ. ಈ ಮೋಟ್ರ್ ಆಗಿ ಈ ಕೈ ಐತಿ ಇಲ್ಲ ಸ್ಟ್ರಕ್ ಆಗಿ ಅದು ಚಾಯ್ ಹೊಡೆದು ಕುಂತು ಬಿಡಕ್ಕೆ ಒಂದು ನೋಡಿ ತಲೆ ಹೊರದ ಏನೋ ತಲೆ ಮಿಂಡದ ಏನೋ. ಆಮೇಲೆ ಎಲ್ಲರೂ ವಿಡಿಯೋ ನೋಡ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಅಂದರೆ ಮೋಸ್ಟ್ಲಿ ಮರ್ತು ಬಿಟ್ಟಿರ್ತಾರೆ.
ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ನ, ಪ್ಲೀಸ್ ಸಬರಕರ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಟಾಟಾ, ಬಾಯ್ ಬಾಯ್.